ದೊಡ್ಡ ಕವಿ ಮತ್ತು ಅನೇಕ ಕಥೆಗಳನ್ನು ಬರೆದಿದ್ದಾರೆ. ಅನೇಕ ಬಹುಮಾನಗಳು ಪ್ರಶಸ್ತಿಗಳು ನಾಡಿನಾದ್ಯಂತ ಇದ್ದಾವೆ. ದೇಶದಲ್ಲಿ ಇಲ್ಲೇ ರಂಗ ಚಟುವಟಿಕೆ ಮಾಡಿದ್ರು ನಾನು ಮಾಡ್ಲಿಕ್ಕೆ ನಡೆಯುತ್ತೇವೆ ನಮ್ಮ ನಾಗರಾಜಮೂರ್ತಿ ಹೇಳ್ತಾ ಇದ್ದೇನೆ. ದೇಶದಲ್ಲಿ ಎಲ್ಲೇ ರಂಗ ಚಟುವಟಿಕೆಯನ್ನು ಸಂಘಟಿಸಿದ ಆಶ್ವಾಸನೆ ಬಂದಿದ್ದಾರೆ. ಆ ತರದ ಒಂದು ಸಂಘಟನಾ ಶಕ್ತಿ ಕೂಡ ಬರಲಿಕ್ಕೆ ರಂಗ. ಹಾಗಾಗಿ ನೀವು ಏನೇ ಓದಿರ್ಬೋದು, ನೀವೆಷ್ಟು ಶಿಸ್ತುಬದ್ಧವಾಗಿ ಓದ್ತೀರಾ, ಏನ್ ಕಲಿತೀರಾ, ಇಲ್ಲಿಗೆ ಲಾಸ್ಟ್. ಆಮೇಲೆ ಗೊತ್ತಾಗಿದೆ ನನಗೆ ನೇಷನಲ್ ಏನೇನು ಆಗ್ತೀವಿ ಅಂತ. ಯಾಕೆ ನಾನು ಬೇಸಿಕಲ್ಲಿ 35 ವರ್ಷ ಸರ್ವಿಸ್, ನಾನು ಪ್ರಿನ್ಸಿಪಾಲ್ ಆಗಿ ಲೆಕ್ಚರರ್ ಆಗಿ ಈ ಥಿಯೇಟರ್ ಕೆಲಸ ಮಾಡಿರೋದು. ಅದು ತಲೆಗಳೇ ನಾನು ಫುಲ್ ಟೈಮ್ ವರ್ಕರ್ ಅಲ್ಲ. ಇದಕ್ಕೆ 45 ದಿವಸ 30 ದಿವಸ ಅಕ್ಟೋಬರ್ ಹಾಲಿಡೇಸ್, 10 ದಿವಸ EL ಹಾಕಿ ನಾನು 45 ದಿವಸದ ಇಡೀ ಹಾಸನದ 188 ಹಳ್ಳಿಗಳನ್ನು ಸುತ್ತಿದ್ದೀನಿ. ಸಾಕ್ಷಿಯಲ್ಲಿ ಕುಂತಿದ್ದ ಅಶೋಕ್ ಬೀದಿ ನಾಟಕ. ಈ ಬೀದಿ ನಾಟಕದ ಕಾನ್ಸೆಪ್ಟು ಭಾವೈಕ್ಯತೆ, ಸಾಕ್ಷರತೆ ಮತ್ತು ಪರಿಸರ, ಈ ಕಾನ್ಸೆಪ್ಟ್ ಇಟ್ಕೊಂಡು ನಾವು ವ್ಯಾಪಾರ ಮಾಡೋದು. ಹಾಗಾಗಿ ಒಂದು ರಂಗಭೂಮಿಗೆ, ಒಂದು ನಾಟಕಕ್ಕೆ ಒಂದು 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 ತತ್ವ ಇರಬೇಕು. ಯಾವುದನ್ನ ಒಳ್ಳೆ ನಾಟಕ ಅಂತ ಹೇಳ್ಬಿಟ್ಟು ಯಾವುದನ್ನ ಮುಗಿಸಕ್ಕೆ ಸಾಧ್ಯ ಇಲ್ಲ. ಒಳ್ಳೆ ನಾಟಕ ಚೆನ್ನಾಗಿದೆ, ಮೇಕಿಂಗ್, ಸಿನಿಮಾ ಮೇಕಿಂಗ್ ತುಂಬಾ ಚೆನ್ನಾಗಿರುತ್ತೆ, ಆದ್ರೆ ಕಂಟೆಂಟ್ ಏನಿದೆ ತುಂಬಾ ಚೆನ್ನಾಗಿ ಸಿನಿಮಾ ಕಾಶ್ಮೀರ ಹೇಳಿದವರು ಅದ್ರಲ್ಲಿ ಏನು ಕೊಡ್ತಾ ಇದೆ ಮೆಸೇಜ್ ಇರೋದು ಮುಖ್ಯ. ಹಾಗಾಗಿ ಇವತ್ತು ಈ ರಂಗ ಭೂಮಿ ದಿನಾಚರಣೆ ಅಂಗವಾಗಿ ಈ ತರದ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದ್ರಿಂದ ನಮ್ಮ ಪ್ರಾಂಶುಪಾಲರು ಹಾಗೂ ನಮ್ಮ ಗೆಳೆಯರಾದಂತಹ ಬಸವರಾಜರು ಎಲ್ಲ ಸಿಬ್ಬಂದಿಯವರೆಗೂ ವಂದಿಸ್ತಾ ನನ್ನ ಮಾತು ಮುಗಿಸಿದರೆ ನಮಸ್ಕಾರ.